ಮತ್ತೊಂದು ಅಪವಾದ ಅನ್ನೋ ರೀತಿಯ ಪ್ರಕರಣ ಏನ್ ಬರುತ್ತೆ ಅಂತಂದ್ರೆ, ಗಾಂಧಿಯವರು ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ 100 ವರ್ಷದ ಸಂಭ್ರಮಾಚರಣೆಯನ್ನ ಮೋದಿಯವರು ಮಾಡಿದಾಗ RSS ನ ಒಂದು ಪಂಥ ಅಥವಾ ಒಂದಷ್ಟು ಮಂದಿ ಅದಕ್ಕೆ ಪ್ರಬಲವಾದ ವಿರೋಧ ಮಾಡಿದ್ರು. ಗೋಡ್ಸೆ ಜಯಂತಿ ಮಾಡ್ತೀನಿ ಅಂತ ಹೊರಟ್ಬಿಟ್ರು. ಅದನ್ನ ವಿರೋಧ ಮಾಡಿದ್ದು ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಗಾಂಧಿಯ ಹತ್ಯೆ ಆಯ್ತಲ್ಲ ಜನವರಿ 30, ಆ ದಿನವನ್ನ ಒಂದು ವರ್ಗ ಗಾಂಧಿ ವಧಾ ದಿವಸ ಅಂತ ಆಚರಣೆ ಮಾಡ್ತದೆ, ಸಂಭ್ರಮಿಸ್ತದೆ. ಗಾಂಧೀಜಿಯ ಪ್ರತಿಮೆಯನ್ನ ಮಾಡಿ ಅದಕ್ಕೆ ಮತ್ತೆ ಮತ್ತೆ ಗುಂಡು ಹಾಕಿ ಫೋಟೋ ತೆಗೆಸ್ಕೊತಾರೆ. ಆ ಯಾರು ಫೋಟೋ ತೆಗೆಸ್ಕೊತಾರೆ ಅವರನ್ನ ಪ್ರಧಾನಮಂತ್ರಿಗಳು ಫಾಲೋ ಮಾಡ್ತಾರೆ, ಟ್ವಿಟರ್ ಅಲ್ಲಿ ಫಾಲೋ ಮಾಡ್ತಾರೆ. ಗಾಂಧಿ ವಿರೋಧಿ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಈಗ ಒಬ್ಬ ಪ್ರಧಾನಮಂತ್ರಿ ಆಗಿ ನರೇಂದ್ರ ಮೋದಿ ಅವರು ಗಾಂಧಿ ವಿರೋಧಿ ಇರಬಹುದು, ಒಬ್ಬ ಪ್ರಧಾನಮಂತ್ರಿ ಆಗಿ ನೀವು ಏನಾದ್ರೂ ನಿಮ್ಮ ಸಿದ್ಧಾಂತ ಇರಲಿ, ಯಾವುದೇ ಸೈದ್ಧಾಂತಿಕ ಇರಲಿ, ಬಾಪು ಅನ್ನ ಬಿಟ್ಟು ನೀವು ಇರಕ್ ಆಗೋದೇ ಇಲ್ಲ. ಯು ಹ್ಯಾವ್ ಟು ಗೋ ಬಿಫೋರ್ ಹಿಮ್. ನೀವು ಬಗ್ಲೇಬೇಕಾಗುತ್ತೆ. ಆ ಒಂದು ಅನಿವಾರ್ಯತೆಗೆ ಅವರು ರಾಜಕೀಯವಾಗಿ ಕೆಲವೊಂದು ಸ್ಟ್ಯಾಂಡ್ ತಗೊಂಡಿರಬಹುದು. ಬಟ್ ಅವರು ಯಾವ ಶಾಲೆಯಿಂದ ಬರ್ತಾರೆ? RSS ಶಾಲೆ, RSS ಸ್ಕೂಲ್ ಆಫ್ ಥಾಟ್. ವಾಟ್ ಈಸ್ RSS ಸ್ಕೂಲ್ ಆಫ್ ಥಾಟ್? RSS ಸ್ಕೂಲ್ ಆಫ್ ಥಾಟ್ ಅಂದು ಗಾಂಧೀಜಿಯನ್ನು ಯಾಕೆ ವಿರೋಧ ಮಾಡ್ತು? ನಾನು ಆವಾಗಲೇ ಹೇಳಿದೆ, ಗಾಂಧೀಜಿಯ ಜೊತೆಯಲ್ಲಿ ಅನೇಕರ ಟೀಕೆಗಳು ಮತ್ತು ಭಿನ್ನಾಭಿಪ್ರಾಯ ಇದ್ವು, ಇನ್ಕ್ಲೂಡಿಂಗ್ ಸುಭಾಷ್ ಬೋಸ್, ಇನ್ಕ್ಲೂಡಿಂಗ್ ಅಂಬೇಡ್ಕರ್, ಎಲ್ಲರೂ ಇತ್ತು. ಆದ್ರೆ ಮುಖ್ಯವಾಗಿ ನಮ್ಗೆ ಯಾಕೆ RSS ಜೊತೆ ಇದ್ದಂತ ಆ ಒಂದು ಭಿನ್ನಾಭಿಪ್ರಾಯ ಆಗ್ಲಿ ಟೀಕೆ ಆಗ್ಲಿ ಮುಖ್ಯ ಅನಿಸ್ತದೆ. ಗಾಂಧೀಜಿಯನ್ನು ಎಷ್ಟು ವಿರೋಧ ಮಾಡಿದ್ದೆ ಅಂಬೇಡ್ಕರ್ ಅವರು ಬಿಬಿಸಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅಂಬೇಡ್ಕರ್ ನೀವು ಅದನ್ನ ಹೇಳಿ ಫಸ್ಟ್. RSS ಯಾವತ್ತು ಗಾಂಧೀಜಿ ಡಬಲ್ ಸ್ಟ್ಯಾಂಡರ್ಡ್ ವ್ಯಕ್ತಿ ಸಿಗ್ತಾನೆ ಗಾಂಧೀಜಿ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು. ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಕ್ಕೆ ಭಯ ಆಗುತ್ತೆ. ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಕ್ಕೆ ಭಯ ಆಗುತ್ತೆ. ವಿರೋಧ ಮಾಡಿದ್ರು. ನೀವು ಹೇಳಿದ ಪಾಠನ ಒಪ್ಸೋದಿಲ್ಲ ಇಲ್ಲಿ. ಕೇಳಿ ನನಗೆ ಗೊತ್ತಿದೆ. ಅಂಬೇಡ್ಕರ್ ಹಿಂದುತ್ವ ಅತಿ ಹೆಚ್ಚು ಸೈದ್ಧಾಂತಿಕವಾಗಿ ಮಾತಾಡಿದ್ರೆ ಅದನ್ನ ಹೇಳ್ತಿದ್ರೆ ಕೇಳಿ. ಗಾಂಧೀಜಿ ಹೇಗೆ ಜಗಳ ಶುರು ಆಯ್ತು ಅಂತ RSSಗೆ. ಇಡೀ ಜಗತ್ತಿನಾದ್ಯಂತ ಖಿಲಾಫತ್ ಚಳವಳಿ ಶುರುವಾದಾಗ ಗಾಂಧೀಜಿ ಕರೆ ಕೊಡ್ತಾರೆ, ಕಾಂಗ್ರೆಸ್ ಮತ್ತು ನಮ್ಮ ಚಳವಳಿ ಇಲ್ಲಿನ ಮುಸಲ್ಮಾನರ ಜೊತೆಲಿ ಇರಬೇಕು ಅಂತ. ಆ ಒಂದು ಅಸಮಾಧಾನಕ್ಕೆ, ಆ ಒಂದು ಸಿಟ್ಟಿಗೆ ತಿಲಕ್ ಅವರು ಹಿಂಬಾಲಕ ಆಗಿದ್ದ ಕೇಶವ್ ಬಲಿರಾಮ್ ಹೆಡ್ಗೆ ಅವರು RSS ಮಾಡ್ತಾರೆ. ಏನಕ್ಕೆ? ಬಿಕಾಸ್ ಗಾಂಧೀಜಿ ಇಸ್ ಗೋಯಿಂಗ್ ಅಗೇನ್ಸ್ಟ್ ಹಿಂದೂ ಅನ್ನೋ ಒಂದು ಕಲ್ಪನೆ ಬಂದ್ಬಿಡ್ತದೆ. ಅದೇ ಮುಂದುವರೆದು ಗಾಂಧೀಜಿ ಹತ್ಯೆ ಆಗುವ ಕೆಲವೇ ವಾರಗಳ ಹಿಂದೆ ಗಾಂಧೀಜಿ ಬಿರ್ಲಾ ಭವನದಲ್ಲಿ ಬಾಂಬ್ ಅಟ್ಯಾಕ್ ಆಗ್ತದೆ. ಮದನ್ ಲಾಲ್ ಪವಾ, ಆ ಮದನ್ ಲಾಲ್ ಪವಾ ಎಲ್ಲಿದ್ದ, ಯಾರ ಜೊತೆ ಇಲ್ದ? ಪುಣೆನಲ್ಲಿ ಯಾರ ಮನೆಯಲ್ಲಿ ಯಾರ ಪಿಟ್ನಿ ಪ್ರೆಸ್ಮೆಂಟ್ ಟ್ರೈನಿಂಗ್ ಆಯ್ತು? ಅವನು ನೋವೇನಿತ್ತು ಪವಂದು? ಗಾಂಧೀಜಿ ಫಾದರ್ ಆಫ್ ನೇಷನ್ ಅಂತೀವಿ, ರಾಷ್ಟ್ರಪಿತ ಅಂತೀವಿ. ರಾಷ್ಟ್ರಪಿತ ಮಕ್ಕಳ ಮಧ್ಯೆ ಭೇದ ಭಾವ ಮಾಡ್ತಾರೆ. ಗಾಂಧೀಜಿಯವರು ಆಗಿನ ಕಾಳಜಿ ಏನಾಗಿತ್ತಂದ್ರೆ, ದೇಶ ಇಬ್ಬಾಗ ಆಗಿದೆ, ಹಿಂದೂ ಮುಸ್ಲಿಂ ಅಂತ. ಆಚೆ ಹೋದ ಮುಸ್ಲಿಮಾನರಿಗಿಂತ ಜಾಸ್ತಿ ಮುಸ್ಲಿಮರು ಈ ಕಡೆ ಇದ್ದಾರೆ. ಇಲ್ಲಿ ಸಿಟ್ಟಿನಿಂದ ಅವ್ರು ಸುಟ್ಟೋಗ್ಬಿಟ್ರೆ ಹೇಗೆ ಅಂತ ಆ ಕಾಳಜಿ ಇರ್ತದೆ. ಅದಕ್ಕೋಸ್ಕರ ನಿಮ್ಗೆ ಖಂಡಿತ ಮುಸ್ಲಿಂ ಅಪೀಸ್ಮೆಂಟ್ ಅಂತ. ಬಟ್ ದಟ್ ವಾಸ್ ವೈಸ್ ಪಾಲಿಟಿಕ್ಸ್ ಆಫ್ ದಟ್ ಡೇ. ಆ ದಿನ ಹಾಗೆ ಮಾಡಬೇಕಾಗಿತ್ತು ಅವರು. ಆಗ ನಿಂತ್ಕೊಂಡು ಹಿಂದೂಗಳೆಲ್ಲ ಮುಸ್ಲಿಮರು ಅಟ್ಯಾಕ್ ಮಾಡಿ ಅಂತ ಹೇಳ್ಬೇಕಾಗಿತ್ತ? ಈ ಜಗಳಗಳು, ಈ RSS ಜಗಳ ಮುಂದೆ ಹೊರದು ಏನಾಗುತ್ತೆ ಅಂದ್ರೆ, ಕಾಲಕ್ರಮೇಣ ಇವರು ನೆಹರು ಮತ್ತು ಗಾಂಧಿಯನ್ನ ವಿಲನೈಸ್ ಮಾಡ್ತಾರೆ. ನೆಹರು ಒಬ್ಬ ಶೋಕಿಲಾಲ್ ಆಗಿದ್ರು. ನೆಹರು ಪತ್ರಗಳು ಬಿಬಿಸಿಯಲ್ಲಿ ಹೊರಗಡೆ ಬಂದಿದ್ದಾವೆ. ಪತ್ರಗಳು, ಪ್ರೇಮ ಪತ್ರಗಳು ಹೊರಗಡೆ ಬಂದಿದ್ದಾವೆ. ಬಿಜೆಪಿ ಮೇಲೆ RSS ಮೇಲೆ ಇರುವ ಗಂಭೀರ ಆರೋಪನೆ ಅದು. ಗಾಂಧಿ ವಾಂಟೆಡ್ ಅ ಸೆಕ್ಯುಲರ್ ಇಂಡಿಯಾ, ಬಟ್ RSSಗೆ ಬೇಕಾಗಿರೋದು ಹಿಂದೂ ರಾಷ್ಟ್ರ. ಹಾಗಾಗಿ ಗಾಂಧಿನೂ ಒಪ್ಪಲ್ಲ, ಗಾಂಧಿ ಸಿದ್ಧಾಂತನೂ ಒಪ್ಪಲ್ಲ RSS, ಜೊತೆಗೆ ಬಿಜೆಪಿ. ಇದು ಫಸ್ಟ್ ಆಫ್ ಆಲ್ ನಿಮ್ ಫಂಡಮೆಂಟಲಿ ರಾಂಗ್ ಇದ್ದೀರಿ ನೀವು. ನಾನು ಹೇಳ್ತೀನಿ, ಗಾಂಧಿ ಕೇಳಿದ್ದು ರಾಮರಾಜ್ಯ, ಸೆಕ್ಯುಲರ್ ರಾಜ್ಯ ಅಲ್ಲ. ಸೆಕ್ಯುಲರ್ ರಾಜ್ಯ ಅನ್ನೋದು ಒಂದ್ ನಿಮಿಷ ನಾನು ಹೇಳ್ತೀನಿ. ಸೆಕ್ಯುಲರ್ ರಾಜ್ಯ ಅನ್ನೋದನ್ನ ದೇಶವನ್ನ ಆಳಿದ ಕಾಂಗ್ರೆಸ್ ಅವರ ಜೊತೆಗೆ ಟೆಕ್ಸ್ಟ್ ಪುಸ್ತಕದಲ್ಲಿ ತೋರಿಸಿ ಇದು ಇವ್ರಿಗೆ ಏನ್ ಹೇಳಬೇಕು, ಇವ್ರಿಗೆ ಏನ್ ಹೇಳಬೇಕಿತ್ತು ಅದನ್ನ ಗಾಂಧಿ ಹೆಗ್ಲಲ್ಲಿ ಹೊಡೆದ್ರು, ಅಂಬೇಡ್ಕರ್ ಹೆಗ್ಲಲ್ಲಿ ಹೊಡೆದ್ರು. ಅಂಬೇಡ್ಕರ್ ಹೇಳಿದ ಅಂಬೇಡ್ಕರ್ ಪುಸ್ತಕಗಳನ್ನ ಎಷ್ಟು ಸರ್ತಿ ಮರುಮುದ್ರಣ ಮಾಡಿದ್ದಾರೆ ಅಂದ್ರೆ, ಅಂಬೇಡ್ಕರ್ ಹೇಳಿದ ಮೂಲ ಮಾತುಗಳನ್ನ ತೆಗೆದು ರೀಪ್ರಿಂಟ್ ಮಾಡಿದ್ದಾರೆ ಇವರು ಏನ್ ಹೇಳಬೇಕು ಅದನ್ನ ಗಾಂಧಿ ಹೆಗ್ಲಲ್ಲಿ ಹೊಡಿತಾರೆ, ಅಂಬೇಡ್ಕರ್ ಹೆಗ್ಲಲ್ಲಿ ಹೊಡಿತಾರೆ. ಗಾಂಧೀಜಿ ಹೇಳಿದ್ದು ರಾಮರಾಜ್ಯ ಅಂತ. ಇನ್ನೊಂದು ಹೇಳ್ತೀನಿ ನಾನು,
ಇವ್ರು ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನನಗೆ ಇವತ್ತು. ಬಂದೆ ಸರ್. ಇವ್ರು ಹೇಳಿದ್ರು ಸಮಾಜದಲ್ಲಿ ಒಂದು ವರ್ಗ ಗೋಡ್ಸೆಯನ್ನ ಆರಾಧಿಸ್ತದೆ ಅಂತ. ಇರ್ಬೋದು, ನಮಗ್ ಗೊತ್ತಿಲ್ಲ. ಆದ್ರೆ ನಾನೊಬ್ಬ ಬಿಜೆಪಿಯ ವಕ್ತಾರನಾಗಿ ಹೇಳ್ತಾ ಇದ್ದೇನೆ. ಒಂದ್ ನಿಮಿಷ ಸರ್, ಬಿಜೆಪಿಯ ವಕ್ತಾರನಾಗಿ ಹೇಳ್ತಿದ್ದೇನೆ, ನಮ್ಮ ಪಕ್ಷ ಯಾವತ್ತೂ ಗೋಡ್ಸೆಯನ್ನ ಒಪ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಕೊಲೆ ಆರೋಪಿಯನ್ನು ಯಾರು ಒಪ್ಕೊಳ್ಳೋದಿಲ್ಲ, ಪ್ರಧಾನಮಂತ್ರಿಯಾಗಿ ಯಾರು ಹೇಳಿಲ್ಲ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ಕೋರ್ಟ್ ನಿಂದನೆ ಹಾಕಿ ಚೀಮಾರಿ ಹಾಕ್ತು, ಪದೇ ಪದೇ ಹೇಳಿದಕ್ಕೆ. ಈಗ ಯಾಕೆ ರಾಹುಲ್ ಗಾಂಧಿ ಹೇಳ್ತಾ ಇಲ್ಲ? ಇವರೆಲ್ಲ ಅಷ್ಟ ಆಗಿದ್ರೆ ಹೇಳಿ ನೋಡೋಣ. ನಾನು ಇವ್ರಿಗೆ ಚಾಲೆಂಜ್ ಮಾಡ್ತೇನೆ, ಇವತ್ತು ನೀವು ಹೇಳಬೇಕು. ಗೋಡ್ಸೆ ಕೊಂದಿರಬಹುದು, ಆದ್ರೆ ಆರ್.ಎಸ್.ಎಸ್ ಅಂತ ಹೇಳಿ ನೋಡೋಣ. ಆರ್.ಎಸ್.ಎಸ್ ಗೋಡ್ಸೆಗೂ ಸಂಬಂಧ ಇಲ್ಲ. ಇರ್ಬೋದ್ರಿ. ಇನ್ನೊಂದು ಹೇಳ್ತೇನೆ ಕೇಳಿ. ಇರ್ಬೋದು, ಗೊತ್ತಿಲ್ಲ, ನಮಗೂ ಅವರಿಗೆ ಸಂಬಂಧ ಇಲ್ಲ ರೀ. ಕೊಲೆಗಾರರನ್ನ ನಮ್ಮ ಪಕ್ಷ ಯಾವತ್ತೂ ಒಪ್ಕೊಂಡಿಲ್ಲ, ಹೇಳಿಲ್ಲ. ನಮ್ಮ ದೇಶದಲ್ಲಿ ರಾವಣನನ್ನ ವರ್ಷಿಪ್ ಮಾಡುವವರು ಇದ್ದಾರೆ, ಮಹಿಷಾಸುರನನ್ನ ದಸರಾ ಮಾಡುವವರು ಇದ್ದಾರೆ. ಅದು ನಮ್ಮ ಸಮಾಜದಲ್ಲಿ ಇರುವ ರೀತಿ. ನಾವೇನು ಮಾಡಕ್ಕಾಗಲ್ಲ. ನೀವು ಮಾಡ್ಕೊಳ್ಳಿ ಅಂತೀವಿ, ನಾವು ಒಪ್ಕೊಳ್ಳಲ್ಲ. ಸಂಬಂಧ ಇಲ್ಲ. ಕಮಿಂಗ್ ಬ್ಯಾಕ್ ಟು ವಿಬಿಜಿ ರಾಮ್ಜಿ ಹಾಗೆ ಮನ್ರೇಗಾ ವರ್ಸಸ್ ಬ್ಯಾಟಲ್ ಅಲ್ಲಿ ಬಂದೆ. ಗೆಡಳ್ಳಿ ಅವ್ರಿಗೂ ಸೇಮ್ ಪ್ರಶ್ನೆ, ನಿಮ್ಗೂ ಸೇಮ್ ಪ್ರಶ್ನೆ. ಈಗ ಗಾಂಧಿ ಹೆಸರಲ್ಲಿ ನಡೀತಾ ಇದ್ದ ಮನ್ರೇಗಾದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿತ್ತು. ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋ ಸಲುವಾಗಿ ಈ ರಿಫಾರ್ಮ್ ಅಂತ ಹೇಳಿ ಬಿಜೆಪಿ ಹೇಳ್ತಿದೆ. ರಾಮನ ಹೆಸರು ಹೇಳಿದ ತಕ್ಷಣ ಭ್ರಷ್ಟಾಚಾರ ನಿಂತು ಹೋಗುತ್ತಾ? ರಾಮನ ಹೆಸರಲ್ಲಿ ಭ್ರಷ್ಟಾಚಾರ ತಡಿಲಿಕ್ಕೆ ಬೇಕಾದ ಸಮರ್ಥವಾದ ರಿಫಾರ್ಮ್ಸ್ ಈ ಯೋಜನೆಯಲ್ಲಿ ಕಾಣ್ತಾ ಇದೆಯಾ ಅಂತ ಹೇಳಿ ಕೇವಲ ನೆಪ ಮಾತ್ರ ಅಷ್ಟೇ. ಇವತ್ತಿನವರೆಗೂ ಎಲ್ಲಾ ಇಲಾಖೆ ಎಲ್ಲಾ ಯೋಜನೆಗಳಲ್ಲೂ ಈ ಭ್ರಷ್ಟಾಚಾರ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನೀವು ನಿಲ್ಲಿಸುವ ಕೆಲಸವನ್ನ ಮಾಡಬೇಕಾಗಿತ್ತು. 11 ವರ್ಷದಿಂದ ನಿಮ್ಮದೇ ಸರ್ಕಾರ, ಕೇಂದ್ರ ಸರ್ಕಾರ ಇತ್ತು. ನೀವೇ 100% ಅನುದಾನ ಕೊಡ್ತಾ ಇದ್ರಿ. ನೀವು ಇವಾಗ ಏನು AI ತಂತ್ರಜ್ಞಾನ ಅಂದ್ರಲ್ಲ, ನೀವು ಇಂಟ್ರೊಡ್ಯೂಸ್ ಮಾಡಬಹುದಾಗಿತ್ತು. ಇದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಸಹಿತ ಭಯಂಕರ ಭ್ರಷ್ಟಾಚಾರ ಆಗಿದೆ ಅಂತ 2021ರಿಂದ ಅನುದಾನ ನಿಲ್ಲಿಸ್ಬಿಟ್ರು. ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಆದೇಶ ತರಬೇಕಾಯ್ತು. ಇವಾಗ ಹೇಳ್ತಾ ಇದ್ದಾರೆ ಸ್ನೇಹಿತರು, ನಾವು ಹೆಸರನ್ನ ಇಟ್ಟಿಲ್ಲ ಅಂತ. ಅಟಲ್ ಅವರು ಹೆಸರನ್ನು ಎಷ್ಟು ಇಟ್ಟಿದ್ದಾರೆ ನಾನು ಹೇಳ್ತೀನಿ, ನಿಮಗೆ ಬರ್ಕೊಂಡು ಹೇಳ್ತೀನಿ. ಅದಾಯ್ತಾ? ಸ್ವಾವಲಂಬನೆ ಯೋಜನೆ ತೆಗೆದು ಅಟಲ್ ಪೆನ್ಷನ್ ಯೋಜನೆ ಅಂತ ಮಾಡಿದವರು ಯಾರು? ಆಮೇಲೆ ನೆಕ್ಸ್ಟ್ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆ ಅಂತಿತ್ತು, ಅದನ್ನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅಂತ ಮಾಡಿದವರು ಯಾರು? ಬರ್ಕಲ್ಲಿ ಹೇಳ್ತೀನಿ ನಾನು ನಿಮಗೆ ಇನ್ನೂ ಬೇಕಾದಷ್ಟು. ಆದ್ರ ಆ ನಂತರ ಇಷ್ಟೇ ಅಲ್ಲ, ನಿಮಗೆ ಅಟಲ್ ಮಿಷನ್ ಫಾರ್ ರೀಜನರೇಷನ್ ಅರ್ಬನ್ ಅಂತ ಇನ್ನೊಂದಿದೆ. ಅಂದ್ರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಹಿನ್ನೆಲೆ ಇತ್ತು. ಏನ್ ಹಿನ್ನೆಲೆ ಇತ್ತು? ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲಸ ಮಾಡಿದಂತ ಹೋರಾಡಿದಂತವ್ರು ಮಹಾತ್ಮ ಗಾಂಧಿ ಇರಬಹುದು, ನೆಹರು ಅವರಾಗಿರ್ಬೋದು, ಇವರೆಲ್ಲರದು ಒಂದು ಹಿನ್ನೆಲೆ ಇತ್ತು. ಅವ್ರ ಹೆಸರನ್ನು ಇಟ್ಟಿದ್ರು. ಇವ್ರಿಗೆ ಹಿನ್ನೆಲೆ ಇವರು ಬ್ರಿಟಿಷ್ ಏಜೆಂಟ್ಸ್ ಆಗಿದ್ರು. ಇವರು ಯಾವತ್ತೂ ಸಹಿತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲಸ ಮಾಡಿಲ್ಲ. ಆದ್ದರಿಂದ ಇವ್ರ ಹೆಸರಿಡೋದಕ್ಕೆ ಒಂದ್ ಹೆಸರು ಇಲ್ಲ ಇವರಿಗೆ. ಯಾವತ್ತಾದ್ರೂ ತೋರಿಸಿ ಇಲ್ಲ. ಯಡಳ್ಳಿ ಸರ್, ನೀವು ಹೇಳಿದ್ರಿ ಕಾಂಗ್ರೆಸ್ಗೆ ಸ್ವತಂತ್ರ ಹೋರಾಟಗಾರರ ಸಂಪರ್ಕ ಹಿನ್ನೆಲೆ ಇತ್ತು, ಹಾಗಾಗಿ ಸರಿಯಾ ಸರ್, ಒಪ್ಕೊಳ್ಳೋಣ.